ಬಾಹವೋ ಲೋಕಪಾಲಾನಾಂ ಪ್ರಾಯಶಃ ಕ್ಷೇಮಕರ್ಮಣಾಂ ವಿಕ್ರಮೋ ಭೂರ್ಭುವಸ್ವಶ್ಚ ಕ್ಷೇಮಸ್ಯ ಚರಣಸ್ಯ ಚ ಸರ್ವಕಾಮವರಸ್ಯಾಪಿ ಹರೇಶ್ಚರಣ ಆಸ್ಪದಂ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 6ನೇ ಅಧ್ಯಾಯದ 6ನೇ ಶ್ಲೋಕ ನಾವಿವತ್ತು ನೋಡಬೇಕಾದದ್ದು. ಭಗವಂತನ ಅಂಗಾಂಗಗಳಿಂದ ಯಾವ್ಯಾವ ದೇವತೆಗಳು ಹುಟ್ಟಿದ್ದಾರೆ ಅಂತನ್ನೋದನ್ನು ನೋಡ್ತಿದ್ದೀವಿ. ಈ ಶ್ಲೋಕದಲ್ಲಿ ಭಗವಂತನ ಬಾಹುಗಳಿಂದ ಲೋಕಪಾಲಕರು ಹುಟ್ಟಿದ್ದಾರೆ. ಭೂರ್ಭುವಸ್ವಃ ಅನ್ನುವ ಈ 3 ಲೋಕಗಳು ಭಗವಂತನ 3 ಹೆಜ್ಜೆಗಳಿಂದ ಹುಟ್ಟಿವೆ. ಕ್ಷೇಮ, ಮೋಕ್ಷ ಪ್ರಾಪ್ತಿ ಮತ್ತು ಸರ್ವಾಭೀಷ್ಟ ಸಿದ್ಧಿಗಳಿಗೆ ಭಗವಂತನ ಪಾದ ಕಮಲ ಇವು ಮೂಲ ಸ್ಥಾನ ಅನ್ನೋದನ್ನು ವರ್ಣಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಈಗ ಯಾರ್ಯಾರು ಏನೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡಬೇಕು. ಭಾಗವತ ತಾತ್ಪರ್ಯವೂ ಕೂಡ ಈ ಶ್ಲೋಕಕ್ಕಿದೆ. ಲೋಕಪಾಲಕರು ಅಂದರೆ ಇಂದ್ರಾದಿ ದೇವತೆಗಳು ಅಂತ ಅರ್ಥ ಬರೀತಾರೆ ವೀರರಾಘವರು. ಪ್ರಾಯಶಃ ಕ್ಷೇಮಕರ್ಮಣಾಂ ಅಂತ ಅಲ್ಲಿ ಶ್ಲೋಕದಲ್ಲಿ ಶಬ್ದ ಇದೆ. ಪ್ರಾಯಶಃ ಕ್ಷೇಮಕರ್ಮವನ್ನು ಮಾಡುವವರು ಅಂತ. ಅದಕ್ಕೆ ಪ್ರಾಯಃ ಕ್ಷೇಮಕರ್ಮವನ್ನು ಮಾಡುವವರು ಅಂದರೆ ಕೆಲವು ಬಾರಿ ಕ್ಷೇಮವಲ್ಲದ ಕರ್ಮಗಳನ್ನು ಮಾಡುವವರ ಅಂತ ಅರ್ಥ ಬರೋ ಸಾಧ್ಯತೆ ಇದೆ. ಕೆಲವರು ವ್ಯಾಖ್ಯಾನ ಮಾಡುವವರು ಪ್ರಾಯಶಃ ಅಸ್ಯ ಬಾಹವಃ ಪ್ರಾಯಶಃ ಕ್ಷೇಮಕರ್ಮಣಾಂ ಲೋಕಪಾಲಾನಾಂ ಸ್ಥಾನಂ. ಈ ಭಗವಂತನ ತೋಳುಗಳು ಪ್ರಾಯಃ ಕ್ಷೇಮಕರ್ಮವನ್ನೇ ಮಾಡುವ ಲೋಕಪಾಲಕರಿಗೆ ಸ್ಥಾನವಾಗಿವೆ ಅಂತಲೇ ಅರ್ಥ ಬರೆದಿದ್ದಾರೆ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಹಾಗಿದೆ. ಹಾಗಂದ್ರೆ ಏನು, ಇನ್ನು ಕೆಲವು ಬಾರಿ ಕ್ಷೇಮವಲ್ಲದೇ ಇರುವ ಕರ್ಮಗಳನ್ನು ಮಾಡ್ತಾರಾ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕಾಗಿ ನಾವು ಆಚಾರ್ಯರ ಭಾಗವತ ತಾತ್ಪರ್ಯವನ್ನು ಇಲ್ಲಿ ನೋಡಬೇಕಾಗ್ತದೆ. ಇದಕ್ಕೆ ವಿಜಯಧ್ವಜರ ವ್ಯಾಖ್ಯಾನಕ್ಕಿಂತ ಯಾದವಾರ್ಯರ ವ್ಯಾಖ್ಯಾನ ಹೆಚ್ಚು ಸ್ಪಷ್ಟ ಆಗಿದೆ. ಕ್ಷೇಮ ಕರ್ಮ ಅಂದರೆ ಲೋಕಕ್ಷೇಮ ಕರ್ಮ ಅಂತ ಅದರ ತಾತ್ಪರ್ಯ ಆಯಿತು. ಪ್ರಾಯಃ ಅಂದ್ರೆ ಏನು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಈ ಸತ್ಯಲೋಕ, ಮಹರ್ಲೋಕ ಮೊದಲಾದ ಲೋಕಗಳೇನಿವೆ, ಈ ಲೋಕಗಳನ್ನು ಪಾಲನೆ ಮಾಡುವಂತಹ ದೇವತೆಗಳು ಅನೇಕ ಜನ ಏನಿದ್ದಾರೆ, ಅದರಲ್ಲಿ ಬ್ರಹ್ಮ ಮತ್ತು ಅಗ್ನಿ ಇಬ್ಬರು ಕೂಡ ಬ್ರಾಹ್ಮಣ ವರ್ಣದ ಅಭಿಮಾನಿಗಳು. ಮತ್ತೆ ಕುಬೇರ ವೈಶ್ಯ ಅನಿಸ್ಕೋತಾನೆ, ನಿವೃತ್ತಿ ಶೂದ್ರ ವರ್ಣದ ಅಭಿಮಾನಿ ಅಂತ ಅನಿಸ್ಕೋತಾನೆ. ವಸ್ತುತಃ ದೇವತೆಗಳಿಗೆ ಯಾರಿಗೂ ಕೂಡ ಮೂಲತಃ ವರ್ಣಗಳೇನೂ ಇಲ್ಲ, ಆದರೆ ಅವರು ವರ್ಣದ ಅಭಿಮಾನಿಗಳು ಮಾತ್ರ ಆಗ್ತಾರೆ. ಇದನ್ನೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಬೃಹದಾರಣ್ಯಕದಲ್ಲಿ ಮೂಲತಃ ಇದು 3ನೇ ಅಧ್ಯಾಯ. ಆಚಾರ್ಯರು ಮೊದಲ 2 ಅಧ್ಯಾಯಗಳಿಗೆ ವ್ಯಾಖ್ಯಾನ ಮಾಡಿಲ್ಲ. ಆದ್ದರಿಂದ ಕೆಲವು ಪುಸ್ತಕಗಳಲ್ಲಿ ಇದನ್ನು 1ನೇ ಅಧ್ಯಾಯ ಅಂತ ಪರಿಗಣಿಸಿರುವ ಸಾಧ್ಯತೆ ಇದೆ. ವಿಷ್ಣುರ್ ಬ್ರಾಹ್ಮಣ ಜಾತಿಸನ್ ಬ್ರಹ್ಮಜಜ್ಞೆ ಚತುರ್ಮುಖ. ಚತುರ್ಮುಖ ಪರಮಾತ್ಮನ ಮೂಲಕ ಹುಟ್ಟಿದ ಬ್ರಾಹ್ಮಣ ವರ್ಣದ ಅಭಿಮಾನಿಯಾಗಿ ಅಂತ. ಮುಂದೆ ದೇವತೆಗಳಲ್ಲಿ ವಾಯು, ರುದ್ರ, ಶೇಷ, ಗರುಡ, ಇಂದ್ರ, ಕಾಮ, ವರುಣ, ಸೋಮ, ಸೂರ್ಯ ಮೊದಲಾದವರೆಲ್ಲ ಕ್ಷತ್ರಿಯರು. ಅವರು ಪರಮಾತ್ಮನಿಂದ ಹುಟ್ಟಿದರು. ಆದಿತ್ಯರಲ್ಲಿ ಕೆಲವರು, ದ್ವಾದಶಾದಿತ್ಯರಿದ್ದಾರೆ. ಅದರಲ್ಲಿ ಕೆಲವರು ಅಂದರೆ ಸೂರ್ಯ, ಇಂದ್ರ, ವರುಣ ಮತ್ತು ವಿಷ್ಣುವರನ್ನು ಬಿಟ್ಟು ಉಳಿದ ಆದಿತ್ಯರು ಅವರು ವೈಶ್ಯರು ಅಂತ ಅನಿಸ್ಕೋತಾರೆ. ಏಕಾದಶಿ ರುದ್ರರಲ್ಲಿ ರುದ್ರನನ್ನೊಬ್ಬನನ್ನು, ಉಮಾಪತಿಯಾದ ರುದ್ರನನ್ನು ಬಿಟ್ಟು ಉಳಿದ ರುದ್ರರು ವೈಶ್ಯರು ಅಂತ ಅನಿಸ್ಕೋತಾರೆ. ಮರುತ್ತುಗಳಲ್ಲಿ ಮುಖ್ಯ ಪ್ರಾಣ ಒಬ್ಬನನ್ನು ಬಿಟ್ಟರೆ ಉಳಿದೆಲ್ಲ ಮರುತ್ತುಗಳು, ಅವರೆಲ್ಲ ವೈಶ್ಯರು ಅಂತ ಅನಿಸ್ಕೋತಾರೆ. ಅಷ್ಟವಸುಗಳಲ್ಲಿ ಅಗ್ನಿ ಒಬ್ಬನ ಬಿಟ್ಟರೆ ಅವನೊಬ್ಬ ಬ್ರಾಹ್ಮಣ ಅಂತ ಅನಿಸ್ಕೋತಾನೆ, ಉಳಿದವರೆಲ್ಲರೂ ಕೂಡ ವೈಶ್ಯರು ಅಂತ ಅನಿಸ್ಕೋತಾರೆ. ಅಶ್ವಿನಿ ದೇವತೆಗಳು ಮತ್ತು
ಪೃಥ್ವಿ, ಕಾಲ, ಮೃತ್ಯು ಮತ್ತೆ ನಿರುತಿ ಇವರೆಲ್ಲ ಶೂದ್ರವರ್ಣದ ದೇವತೆಗಳು ಅಂತ, ಶೂದ್ರವರ್ಣದ ಅಭಿಮಾನಿ ದೇವತೆಗಳು ಅಂತ ಕರೆಸ್ಕೋತಾರೆ. ಅವರಿಗೆ ಮೂಲತಃ ವರ್ಣ ಇಲ್ಲ, ಆದರೆ ಆ ವರ್ಣದ ಅಭಿಮಾನಿಗಳು ಅಂತ ಕರೆಸ್ಕೋತಾರೆ. ಅದನ್ನ ಯಾದವಾರ್ಯರು ಈ ಟಿಪ್ಪಣಿಯಲ್ಲಿ ಹೇಳ್ತಿದ್ದಾರೆ. ಕುಬೇರ ವೈಶ್ಯ ಅಂತ ಕರೆಸ್ಕೋತಾನೆ, ನಿರುತಿ ಶೂದ್ರ ಅಂತ ಅನ್ಸ್ಕೊಂಡಿದ್ದಾನೆ. ಇವರೆಲ್ಲ ಬಾಹುಗಳಿಂದ ಹುಟ್ಟಿದವರಲ್ಲ, ಅದಕ್ಕಾಗಿ ಪ್ರಾಯ ಅಂತ ಹೇಳಿದ್ದಾರೆ. ಬ್ರಹ್ಮ ಮತ್ತು ಅಗ್ನಿ ಇಬ್ಬರು ಕೂಡ ಭಗವಂತನ ಮುಖದಿಂದ ಹುಟ್ಟಿದವರು. ವೈಶ್ಯ ದೇವತೆಗಳು ಊರುಗಳಿಂದ ಹುಟ್ಟಿದವರು. ನಿವೃತ್ತಿ ಶೂದ್ರ ಮೊದಲಾದವರು ಪಾದದಿಂದ ಹುಟ್ಟಿದವರು ಅಂತ ಅದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿ ಉಳಿದ ಇಂದ್ರ ಮೊದಲಾದ ದೇವತೆಗಳೆಲ್ಲರೂ ಕೂಡ ಅವರು ಭಗವಂತನ ತೋಳುಗಳಿಂದ ಹುಟ್ಟಿದವರು ಅಂತ ಅದರ ಅರ್ಥ. ಈ ಮೇಲೆ ಹೇಳಿದ ದೇವತೆಗಳನ್ನು ಹೊರತುಪಡಿಸಿ ಬ್ರಹ್ಮ, ಅಗ್ನಿ, ಕುಬೇರ, ನಿರತಿ ಇವರನ್ನು ಹೊರತುಪಡಿಸಿ ಉಳಿದ ಇಂದ್ರಾದಿ ದೇವತೆಗಳೆಲ್ಲರೂ ಬಾಹುಗಳಿಂದ ಹುಟ್ಟಿದವರು ಅಂತ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಕಾಣಿಸುವುದು ಅದೇ ದೃಷ್ಟಿಯಿಂದ. ಗಿರಿಧರ ಮೊದಲಾದವರ ವ್ಯಾಖ್ಯಾನದ ಪ್ರಕಾರ ಈ ಇಂದ್ರ ಮಳೆಗರೆದು ಲೋಕಕ್ಷೇಮ ಮಾಡ್ತಾನೆ. ಆದರೆ ಆ ಮಳೆಯಲ್ಲಿ ಕೆಲವು ಬಾರಿ ಪ್ರಾಣಿಗಳು, ಕ್ರಿಮಿಕೀಟಗಳು ಸಾಯುವುದಿದೆ. ಆದ್ದರಿಂದ ಲೋಕಕ್ಕೆ ಹಾನಿಯೂ ಕೂಡ ಆಗ್ತದೆ ಅಂತ ಅರ್ಥ ಬರೀತಾರೆ. ಬಾಹುಗಳು ಪ್ರಾಯ ಲೋಕಪಾಲಕರಾದ ದೇವತೆಗಳಿಗೆ ಆಶ್ರಯ, ಇನ್ನು ಕೆಲವು ಕ್ಷೇಮಕಾರಕ ದೇವತೆಗಳಿಗೂ ಆಶ್ರಯ ಅಂತ ಅರ್ಥ ಬರೀತಾರೆ ಜೀವಗೋಸ್ವಾಮಿಗಳು. ಅವರ ದೃಷ್ಟಿಯಲ್ಲಿ ಈ ಲೋಕಪಾಲಾನಾಂ ಮತ್ತು ಕ್ಷೇಮಕರ್ಮಣಾಂ ಅನ್ನೋದು ಬೇರೆ ಬೇರೆ. ಹಿಂದಿನ ವ್ಯಾಖ್ಯಾನದಲ್ಲಿ ಕ್ಷೇಮಕರ್ಮಣಾಂ ಅನ್ನೋದು ಲೋಕಪಾಲಾನಾಂ ಅನ್ನೋದಕ್ಕೆ ವಿಶೇಷಣ ಆಗಿತ್ತು. ಈಗಿನ ವ್ಯಾಖ್ಯಾನದಲ್ಲಿ ಹಾಗಲ್ಲ, ವಿಶೇಷಣ ವಿಶೇಷ ಭಾವ ಇಲ್ಲ. ಲೋಕಪಾಲಕರಾದ ವ್ಯಕ್ತಿಗಳು ಬೇರೆ, ಕ್ಷೇಮಕರ್ಮಕರಾದ ವ್ಯಕ್ತಿಗಳು ಬೇರೆ ಅಂತ ಹೀಗೆ ಅರ್ಥ ಆಗ್ತದೆ. ಇದೇ ಥರ ಆ ಎರಡು ಲೋಕಪಾಲ ಮತ್ತು ಕ್ಷೇಮಕರ್ಮ ಅನ್ನೋದನ್ನ ಬೇರೆ ಬೇರೆ ವ್ಯಕ್ತಿಗಳು ಅಂತ ತಿಳ್ಕೊಂಡು ವಲ್ಲಭರ ವ್ಯಾಖ್ಯಾನ ಹೀಗೆ ಹೇಳ್ತಾರೆ. ಇಂದ್ರಾದಿ ಲೋಕಪಾಲಕರಿಗೆ ಮಾತ್ರ ಅಲ್ಲದೆ ಕೆಲವು ಧರ್ಮನಿಷ್ಠರಾದಂತಹ ಬೇರೆ ವ್ಯಕ್ತಿಗಳಿಗೂ ಕೂಡ ಬಾಹುಗಳ ಆಶ್ರಯ ಅಂತ ಹೀಗೆ ಅರ್ಥ ಬರೀತಾರೆ. ಅದಕ್ಕೆಲ್ಲ ಅರ್ಥ ಬರಿಬೇಕಾಗಿದೆ. ಅದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬ್ರಾಹ್ಮಣ ವೈಶ್ಯಾದೀನ್ ವರ್ಜಯಿತುಂ ಪ್ರಾಯ ಅಂತ ಹೀಗೆ ಅದಕ್ಕೆ ಅರ್ಥ ಬರೆದಿದ್ದಾರೆ. ಬ್ರಾಹ್ಮಣರು ಮತ್ತು ವೈಶ್ಯರು, ಶೂದ್ರರು ಈ ವರ್ಣಗಳ ಅಭಿಮಾನಿ ದೇವತೆಗಳನ್ನು ಹೊರತುಪಡಿಸಿ ಉಳಿದ ಕ್ಷತ್ರವರ್ಣದ ಅಭಿಮಾನಿ ದೇವತೆಗಳು ಮಾತ್ರ ಈ ಬಾಹುಗಳಿಂದ ಹುಟ್ಟಿದ್ದಾರೆ ಅಂತ ಗೋವಿಂದಾಚಾರ್ಯರ ಅಭಿಪ್ರಾಯ ಆಗ್ತದೆ. ಇದಕ್ಕೆ ಇದು ಶ್ರೀಮದ್ ಆಚಾರ್ಯರ ಅಭಿಪ್ರಾಯ ಆಗ್ತದೆ. ಗೋವಿಂದಾಚಾರ್ಯ ಅಭಿಪ್ರಾಯ ಅಂತ ಹೇಳಿದೆ ನಾನು. ಗೋವಿಂದಾಚಾರ್ಯ ಅಭಿಪ್ರಾಯವನ್ನು ಇನ್ನು ಮುಂದೆ ನಾನು ಹೇಳಬೇಕಾಗಿದೆ. ಅನೇಕ ವ್ಯಾಖ್ಯಾನಗಳನ್ನು, ಅನೇಕ ಪುಸ್ತಕಗಳನ್ನು ನಾನು ಅವಲಂಬಿಸ್ತಾ ಇರೋದರಿಂದ ಕೆಲವು ಬಾರಿ ನನಗೆ ಅನಾರೋಗ್ಯದ ನಡುವೆ ಈ ಪ್ರವಚನವನ್ನು ನಿಭಾಯಿಸಬೇಕಾಗಿರೋದರಿಂದ ಈ ಥರದ ಹಿಂದೆ ಮುಂದಾಗಿರ್ತದೆ. ಅದನ್ನು ಕೇಳುಗರಾದಂಥ ನೀವು ಮನ್ನಿಸಬೇಕು. ಇಲ್ಲಿವರೆಗೆ ನಾವು ಹೇಳಿದ್ದು ಆಚಾರ್ಯರ ಅಭಿಪ್ರಾಯ, ಮತ್ತು ಅದಕ್ಕನುಗುಣವಾಗಿ ಯಾದವಾರ್ಯರ ಅಭಿಪ್ರಾಯ. ಗೋವಿಂದಾಚಾರ್ಯ ಅಭಿಪ್ರಾಯ ಒಂದು ಬೇರೆ ಇದೆ. ಅದನ್ನ ಈಗ ನಾವು ಮೊದಲು ನೋಡೋಣ. ಈ ಲೋಕಪಾಲಕರು ಅಂತ ಇಲ್ಲಿ ಬಂತಲ್ಲ, ಲೋಕಪಾಲಕರು ಅಂದರೆ ಇಂದ್ರಾದಿ ಲೋಕಪಾಲಕರಲ್ಲದೇನೆ ಕ್ಷತ್ರಿಯರಾದಂತಹ ರಾಜರು ಅಂತ ಕೂಡ ಅರ್ಥ ಮಾಡ್ತಾರೆ ಗೋವಿಂದಾಚಾರ್ಯ. ಅವರು ಕೂಡ ಲೋಕದ ಪಾಲನೆಯನ್ನೇ ಮಾಡ್ತಾರೆ. ಕ್ಷತ್ರಿಯರು ಕೂಡ ಬಾಹುಗಳಿಂದ ಹುಟ್ಟಿದ್ದಾರೆ. ಈ ಇಂದ್ರಾದಿ ಲೋಕಪಾಲಕರು ಅವರು ಕೂಡ ಬಾಹುಗಳಿಂದ ಹುಟ್ಟಿದ್ದಾರೆ. ಎರಡೂ ಅರ್ಥ ಮಾಡಬೇಕು ಅಂತ ಅಭಿಪ್ರಾಯ ಪಡ್ತಾರೆ. ಹಾಗಾದ್ರೆ ಕ್ಷತ್ರಿಯರು ಪ್ರಾಯ ಕ್ಷೇಮಕರ್ಮರು ಅಂದ್ರೆ ಹೇಗೆ ಅರ್ಥ ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ಕ್ಷತ್ರಿಯರಿಗೆ ಲೋಕಪಾಲಕ ಅನ್ನೋದ್ರಿಂದ ರಾಜರನ್ನು ಕೂಡ ಇಟ್ಕೊಂಡಿದ್ರಿಂದ ಅದಕ್ಕೊಂದು ಬೇರೆ ಅರ್ಥ ಹೇಳಬೇಕಲ್ಲ. ಅದಕ್ಕೆ ಗೋವಿಂದಾಚಾರ್ಯ ಹೀಗೆ ಹೇಳ್ತಾರೆ, ಬ್ರಾಹ್ಮಣರು, ಈ ಜಗತ್ತಿನಲ್ಲಿರುವ ಬ್ರಾಹ್ಮಣರು, ವೈಶ್ಯರು ಮತ್ತೆ ಶೂದ್ರರು ಕೂಡ ಕ್ಷೇಮ ಕರ್ಮಗಳನ್ನು ಮಾಡಿಯೇ ಮಾಡ್ತಾರೆ. ಜಗತ್ತಿಗೆ ಕ್ಷೇಮ ಆಗುವಂತಹ ಕರ್ಮಗಳನ್ನು ಮಾಡಿಯೇ ಮಾಡ್ತಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಕ್ಷತ್ರಿಯರದು ಅಂದ್ರೆ ರಾಜರದು ಲೋಕಕ್ಕೆ ಕ್ಷೇಮ ಆಗುವ ಕರ್ಮವನ್ನು ಮಾಡುವ ಒಂದು ಹೊಣೆಗಾರಿಕೆ ಆಗಿರ್ತದೆ. ಬ್ರಾಹ್ಮಣರದು ಅಧ್ಯಯನ, ಅಧ್ಯಾಪನ, ವೈಶ್ಯರದು
ಸಂಪತ್ತಿನ ಉತ್ಪತ್ತಿ, ಮತ್ತು ಶೂದ್ರರದು ಈ ಸೇವಾ ಕರ್ಮ ಅಂತ ಅನ್ನೋದು ಹೀಗೆ ಸಂಬಂಧಪಟ್ಟಿರ್ತದೆ. ಆದ್ದರಿಂದ ಕ್ಷೇಮಕರ್ಮವನ್ನೇ ಪ್ರಾಯ ಜವಾಬ್ದಾರಿಯನ್ನಾಗಿ ಹೊತ್ತಿರುವವರು, ಹೆಚ್ಚಿನ ಜವಾಬ್ದಾರಿ ಕ್ಷೇಮಕರ್ಮದ್ದು ಈ ಕ್ಷತ್ರಿಯರದು, ರಾಜರದು. ಆದ್ದರಿಂದ ಲೋಕಪಾಲಾನಾಂ ಅಂದರೆ ರಾಜ್ಞಾಂ ಪ್ರಾಯ ಕ್ಷೇಮಕರ್ಮವನ್ನು ಜವಾಬ್ದಾರಿಯನ್ನಾಗಿ ಹೊಂದಿರುವಂತಹ ದೇವತೆಗಳದು ಅಂತ ಅವರು ಅರ್ಥ ಬರೀತಾರೆ. ಇದು ಗೋವಿಂದಾಚಾರ್ಯ ನಮಗೆ ತೋರಿಸುವಂತಹ ಅರ್ಥ. ಇಲ್ಲೊಂದು ಪ್ರಶ್ನೆ ಏನು ಬರ್ತದೆ ಅಂದರೆ, ಲೋಕಪಾಲಾನಾಂ ಅಂದರೆ ದೇವತೆಗಳು ಅಂತ, ಲೋಕಪಾಲಕರಾದ ದೇವತೆಗಳು ಅಂತ ನಾವು ಅರ್ಥ ಮಾಡ್ಕೊಂಡ್ರಿ. ಆದರೆ ಯಾಕೆ ಕ್ಷತ್ರಿಯರು ಅಂತ ಯಾಕೆ ಅರ್ಥ ಮಾಡಬೇಕು, ರಾಜರು ಅಂತ ಅರ್ಥ ಮಾಡಬೇಕಾದ ಅಗತ್ಯ ಏನಿದೆ ಇಲ್ಲಿ? ಅದು ಹಿಂದೆ 5ನೇ ಅಧ್ಯಾಯದಲ್ಲಿ ಅದೊಂದು ಕಡೆ ಬಂದು ಹೋಗಿದೆ. ಪುರುಷಸ್ಯ ಮುಖಂ ಬ್ರಹ್ಮಂ ಬ್ರಹ್ಮ ಕ್ಷತ್ರಮೇತಸ್ಯ ಬಾಹವಃ ಊರ್ವೋರ್ವೈಶ್ಯೋ ಭಗವತಃ ಪದ್ಭ್ಯಾಂ ಶೂದ್ರೋ ವಿಜಾಯತ ಅಂತ ಇದೇ 2ನೇ ಸ್ಕಂದದ 5ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ಬಂದು ಹೋಗಿದೆ. ಪರಮಪುರುಷನ ಮುಖದಿಂದ ಬ್ರಾಹ್ಮಣ ಹುಟ್ಟಿದ, ಬಾಹುಗಳಿಂದ ಕ್ಷತ್ರಿಯ ಹುಟ್ಟಿದ, ತೊಡೆಗಳಿಂದ ವೈಶ್ಯ ಹುಟ್ಟಿದ, ಮತ್ತು ಪಾದದಿಂದ ಈ ಶೂದ್ರವರ್ಣ ಹುಟ್ಟಿತು ಅಂತ ಹೀಗೆ ಅರ್ಥ ಅಲ್ಲಿ ಬಂದಿದೆ. ಅಲ್ಲಿ ಬಂದಿರುವುದರಿಂದ ಮತ್ತೆ ಇಲ್ಲಿ ಲೋಕಪಾಲಕರ ಅನ್ನೋ ಶಬ್ದದಿಂದ ಕ್ಷತ್ರಿಯರನ್ನ ಯಾಕೆ ಇಟ್ಕೋಬೇಕು, ರಾಜರನ್ನ ಯಾಕೆ ಇಟ್ಕೊಳ್ಬೇಕು? ಅದಕ್ಕೇನು ಕಾರಣ ಏನಿಲ್ಲ. ಇಟ್ಕೊಂಡು ಅದಕ್ಕೊಂದು ಸಮಾಧಾನ ಬೇರೆ ಹೇಳಬೇಕು. ಮತ್ತೆ ಆ ಸಮಾಧಾನ ಸರಿಯಾಗಿದೆ, ಅದು ವಿಷಯ ಬೇರೆ. ಆದರೆ ಅವರನ್ನು, ಆ ಕ್ಷತ್ರಿಯರನ್ನು ಇಲ್ಲಿ ಇಟ್ಕೊಳ್ಬೇಕಾದ ಅಗತ್ಯ ಇಲ್ಲ. ಮತ್ತು ಅವರನ್ನ, ಕ್ಷತ್ರಿಯರನ್ನು ಇಟ್ಕೊಂಡ್ರೆ 2ನೇ ಸರಿ ಹೇಳಿದಂಗೆ ಆಗ್ತದೆ. 5ನೇ ಅಧ್ಯಾಯದಲ್ಲಿ ಒಮ್ಮೆ ಬಂತು, ಈಗ ಪುನರಾವರ್ತನೆ ಆಯಿತು. ಪುನರಾವರ್ತನೆ ಆಯಿತು ಅಂದರೆ ಬ್ರಾಹ್ಮಣನ ಬಗ್ಗೆ ಯಾಕೆ ಬರಲಿಲ್ಲ, ವೈಶ್ಯರ ಬಗ್ಗೆ ಯಾಕೆ ಬರಲಿಲ್ಲ, ಶೂದ್ರರ ಬಗ್ಗೆ ಯಾಕೆ ಬರಲಿಲ್ಲ ಪುನರಾವರ್ತನೆ? ಕೇವಲ ಕ್ಷತ್ರಿಯರ ಬಗ್ಗೆ ಪುನರಾವರ್ತನೆ ಯಾಕೆ ಬಂತು ಅಂತ ಪ್ರಶ್ನೆ ಬರ್ತದೆ. ಆದ್ದರಿಂದ ಇಲ್ಲಿ ನಾವು ಲೋಕಪಾಲಕ ಎಂಬ ಶಬ್ದದಿಂದ ಇಟ್ಕೊಳ್ಬೇಕಾದದ್ದು ಕೇವಲ ದಿಕ್ಪಾಲಕ ದೇವತೆಗಳನ್ನು ಮಾತ್ರ, ಲೋಕಪಾಲಕರಾದ ದೇವತೆಗಳನ್ನು ಮಾತ್ರ. ಇಂದ್ರ, ಅಗ್ನಿ, ವರುಣ, ನಿರುತಿ, ಮತ್ತು ಯಮ, ವಾಯು, ಕುಬೇರ, ಈಶಾನ ಅಥವಾ ಚಂದ್ರ, ಊರ್ಧ್ವಲೋಕಕ್ಕೆ ಬ್ರಹ್ಮ, ಅಧೋಲೋಕಕ್ಕೆ ಶೇಷ ಇತ್ಯಾದಿ ದೇವತೆಗಳನ್ನು ಮಾತ್ರ ಇಟ್ಕೊಳ್ಬೇಕು ಅಂತ ಗೊತ್ತಾಗ್ತದೆ. ಮತ್ತು ಈ ಎಲ್ಲ ಶ್ಲೋಕಗಳನ್ನು ನಾವು ಗಮನಿಸ್ತಾ ಹೋದರೆ, ಈ ಹಿಂದಿನ ಎಲ್ಲ ಶ್ಲೋಕಗಳನ್ನು ನಾವು ಗಮನಿಸ್ತಾ ಇದ್ದೀವಿ. 6ನೇ ಅಧ್ಯಾಯದಿಂದ ಆರಂಭದಿಂದಲೂ ನೋಡ್ತಾ ಇದ್ದೀವಿ. ಅಲ್ಲಿ ಎಲ್ಲ ದೇವತೆಗಳ ಬಗ್ಗೆ ವರ್ಣನೆ ಬಂದಿದೆ. ವಾಚೋ ವನ್ಹೇಹೆ ಮುಖಂ ಅಂತ, ವಾಕ್ಯನ ಅಭಿಮಾನಿಯಾದವನು ವನ್ಹಿ ಅಂತ ಬಂದಿದೆ. ಮತ್ತು ಸರ್ವ ಅಸೂನಾಮೆಲ್ಲ ಮರುತ್ ದೇವತೆಗಳ ಬಗ್ಗೆ ಬಂದಿದೆ, ವಾಯುವಿನ ಬಗ್ಗೆ ಬಂದಿದೆ, ಅಶ್ವಿನಿ ದೇವತೆಗಳ ಬಗ್ಗೆ ಬಂದಿದೆ, ಸೂರ್ಯನ ಬಗ್ಗೆ ಬಂದಿದೆ, ದಿಗಭಿಮಾನಿ ದೇವತೆಗಳ ಬಗ್ಗೆ ಬಂತು. ಮತ್ತು 4ನೇ ಶ್ಲೋಕದಲ್ಲಿ ಸ್ಪರ್ಶವಾಯು ಇತ್ಯಾದಿಗಳ ಬಗ್ಗೆ ಬಂದಿದೆ. 5ನೇ ಶ್ಲೋಕದಲ್ಲಿ ವೃಕ್ಷಗಳ ಬಗ್ಗೆ ಬಂದಿದೆ. ಪ್ರಾಯ ವೃಕ್ಷದ ಅಭಿಮಾನಿ ದೇವತೆಗಳು ಅಂತ 18ನೇ ಕಕ್ಷಾದಲ್ಲಿ ಕೆಲವರು ಇದ್ದಾರೆ, ಅವ್ರ ಬಗ್ಗೆ ಹೇಳಿರಬಹುದು, ಆದರೆ ಸ್ಪಷ್ಟವಾಗಿ ಬಂದಿಲ್ಲ. ಅಂತೂ ಇಲ್ಲೆಲ್ಲ ಬರ್ತಾ ಇರೋದು ಲೋಕಪಾಲಕರಾದ ದೇವತೆಗಳು ಮತ್ತು ಉಳಿದ ದೇವತೆಗಳ ಬಗ್ಗೆ ಮಾತ್ರ. ಈ ಹಿಂದೂ ಮುಂದಿನ ಶ್ಲೋಕಗಳಲ್ಲಿ ಎಲ್ಲ ಕಡೆಯೂ ಕೂಡ. ಮುಂದೆ 7ನೇ ಶ್ಲೋಕದಲ್ಲಿಲ್ಲ, ಆದರೆ 8ನೇ ಶ್ಲೋಕದಲ್ಲಿ ಯಮ, ಮಿತ್ರ ಇತ್ಯಾದಿಗಳ ಬಗ್ಗೆ ವರ್ಣನೆ ಬಂದಿದೆ. ಮತ್ತು 11ನೇ ಶ್ಲೋಕದಲ್ಲಿ ನಾನು ಅಂದರೆ ಚತುರ್ಮುಖ ಬ್ರಹ್ಮ, ನೀನು ಅಂದರೆ ನಾರದ, ಸನಕ ಮೊದಲಾದವರು, ಇವ್ರ ಬಗ್ಗೆ ಎಲ್ಲ ವರ್ಣನೆ ಬಂದಿದೆ. ಹೀಗೆಲ್ಲ ಇರುವುದರಿಂದ ಇಲ್ಲಿ ಹೇಳ್ತಿರುವುದು ಈ ಜಗತ್ತಿನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ವರ್ಣದ ಬಗ್ಗೆ ಅಲ್ಲ, ಲೋಕಪಾಲಕರಾದಂಥ ದೇವತೆಗಳ ಬಗ್ಗೆ ಮಾತ್ರ. ಬಾಹವೋ ಲೋಕಪಾಲನಾಂ ಎಂಬರೆ ಆ ಲೋಕಪಾಲಕರಾದ ಇಂದ್ರಾದಿ ದೇವತೆಗಳು ಮಾತ್ರ. ಕೇವಲ ಇಂದ್ರಾದಿ ಲೋಕಪಾಲಕ ದೇವತೆಗಳ ಜೊತೆಗೆ ಕ್ಷತ್ರಿಯರಾದ ರಾಜರನ್ನು ಕೂಡ ಹೇಳುವ ಉದ್ದೇಶ ಅಲ್ಲಿಲ್ಲ ಅನ್ನುವುದನ್ನು ನಾನು ಅಭಿಪ್ರಾಯಪಟ್ಟಿದ್ದೇನೆ. ನನ್ನ ಅಭಿಪ್ರಾಯ ನಿಮ್ಗೆ ಹೇಗೆ ಸರಿ ಕಾಣಿಸ್ತದೆ ಅನ್ನೋದನ್ನು ಗಮನಿಸಬೇಕು. ಇಲ್ಲಿ ಮತ್ತೊಂದು ವಿಷಯವನ್ನ ನಾವು ಗಮನಿಸಬೇಕು ಎಲ್ಲ ಶ್ಲೋಕಗಳನ್ನು ನೋಡುವಾಗ. ಇವೆಲ್ಲ ಭಗವಂತನ ಮುಖವನ್ನ, ಹಾಗೆ ಭಗವಂತನ ತೋಳುಗಳನ್ನು, ಭಗವಂತನ ಪಾದಗಳನ್ನು ಇಲ್ಲೆಲ್ಲ ವರ್ಣನೆ ಮಾಡ್ತಿದ್ದಾರೆ.
ಇವೆಲ್ಲ ಉಪಾಸನೆಗಾಗಿರುವುದು ಅಂತ ಈ ಹಿಂದೆ ಒಂದು ಕಡೆ ಬಂದಿದೆ. ಹಾಗೆ ಹಿಂದೆಲ್ಲೂ ಓದಿದ ನೆನಪು. ಆದ್ರಿಂದಲೇ ಭಗವಂತನ ಪಾದಗಳಿಗೆ ನಾವು ಹಣೆ ಮಣಿಯುವಾಗ, ಆತನ ತೋಳುಗಳನ್ನು ಉಪಾಸನೆ ಮಾಡುವಾಗ, ಮತ್ತೆ ಆತನ ಮುಖಕಮಲವನ್ನು ಧ್ಯಾನಿಸುವಾಗ ಈ ಎಲ್ಲ ಮಹಾತ್ಮೆಗಳನ್ನ ಧ್ಯಾನಿಸಬೇಕು. ದ್ವಾದಶ ಸ್ತೋತ್ರದಲ್ಲೂ ಕೂಡ ಆಚಾರ್ಯರು ಪೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ನಿಶಂ ಚಿಂತ್ಯಾಹ ಹರೇರ್ಭುಜಾಹ, ಭಗವಂತನ ಭುಜಗಳನ್ನು ಚಿಂತನೆ ಮಾಡಬೇಕು. ಜಗತ್ತಿನ ರಕ್ಷಣೆ ಮಾಡುವುದೇ ಅದರ ಪ್ರಧಾನ ಉದ್ಯೋಗ, ಅದರ ಹೊಣೆಗಾರಿಕೆ ಅಂತ ಹೀಗೆ ಒಂದು ಕಡೆ ಬಂದಿದೆ. ಇಲ್ಲೀಗ ನಾವು ಈ ಹಿಂದೆ ಮುಖದ ಬಗ್ಗೆ ನೋಡಿದ್ದೀವಿ, ಕಣ್ಗಳ ಬಗ್ಗೆ, ಕಿವಿಗಳ ಬಗ್ಗೆ ನೋಡಿದ್ದೀವಿ. ತೋಳುಗಳ ಬಗ್ಗೆ ಒಂದಿಷ್ಟು ಈ ಭಾಗದಲ್ಲಿ ನೋಡೋಣ. ಛಾಂದೋಗ್ಯ ಭಾಷ್ಯದಲ್ಲಿ 3ನೇ ಅಧ್ಯಾಯದಲ್ಲಿ ಈ ವಿಷಯ ಕಾಣಿಸ್ತದೆ. ಅಲ್ಲಿ ಹರಿಯ ಬಾಹುಗಳು ದಿಕ್ಕುಗಳಿಗೆ ಆಶ್ರಯ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ತಸ್ಯ ಪ್ರಾಚೀರ್ ಜುಹೂರ್ನಾಮ ಸಹಮಾನಾನಾಮ ದಕ್ಷಿಣ ರಾಜ್ಞೀನಾಮ ಪ್ರತೀಚಿ ಸ್ವಭೂತಾನಾಮ ಉದೀಚಿ. ಭಗವಂತನಿಗೆ 4 ಬಾಹುಗಳಿವೆ ಅಲ್ಲ, ಅಲ್ಲಿ 4 ಬಾಹುಗಳಲ್ಲಿ ಮೇಲ್ಭಾಗದ ಬಲಬಾಹು ಪೂರ್ವ ದಿಕ್ಕಿಗೆ ಆಶ್ರಯ. ಇದನ್ನು ಗಮನಿಸಬೇಕು. ಪೂರ್ವ ದಿಕ್ಕಿಗೆ ಆಶ್ರಯ, ಮತ್ತೆ ಆ ಪೂರ್ವ ದಿಕ್ಕಿನ ಅಭಿಮಾನಿಯ, ಪೂರ್ವ ದಿಕ್ಕಿನ ಲೋಕಪಾಲಕನಾದ ಇಂದ್ರನಿಗೂ ಕೂಡ ಅದು ಆಶ್ರಯ. ಪೂರ್ವ ದಿಕ್ಕಿನಲ್ಲೇ ಆ ತೋಳಿದೆ. ಇವೆಲ್ಲವನ್ನು ಈ ಭಾಗವತ ಜೊತೆ ಹೊಂದಿಸಿಕೊಂಡ್ರೆ ಚೆನ್ನಾಗಿರ್ತದೆ. ಅದಕ್ಕೆ ಜುಹು ಅಂತ ಹೆಸರು. ಬಲಭಾಗದ ಕೆಳಬಾಹು ಅದು ದಕ್ಷಿಣ ದಿಕ್ಕಿನಲ್ಲಿದೆ ಮತ್ತು ದಕ್ಷಿಣ ದಿಕ್ಕಿಗೆ ಆಶ್ರಯವೂ ಆಗಿದೆ. ಯಮನಿಗೆ ಕೂಡ ದಕ್ಷಿಣ ದಿಕ್ಕಿನ ಪಾಲಕನಾದ ಯಮನಿಗದು ಆಶ್ರಯ ಆಗಿದೆ ಅಂತ ತಿಳ್ಕೊಳ್ಬೇಕು. ಸಹಮಾನ ಅಂತ ಅದಕ್ಕೆ ಹೆಸರು. ಎಡಭಾಗದ ಮೇಲ್ಬಾಹು ಅದು ಪಶ್ಚಿಮ ದಿಕ್ಕಿನಲ್ಲಿದೆ. ಪಶ್ಚಿಮ ದಿಕ್ಕಿಗೆ ಮತ್ತು ದಿಕ್ಕಿನ ಲೋಕಪಾಲಕನಾದಂತಹ ವರುಣನಿಗೆ ಆಶ್ರಯ ಆಗಿದೆ. ಇದಕ್ಕೆ ರಾಜ್ಞಿ ಅಂತ ಹೆಸರು. ಎಡಭಾಗದ ಕೆಳಬಾಹು ಉತ್ತರ ದಿಕ್ಕಿನಲ್ಲಿದೆ. ಉತ್ತರ ದಿಕ್ಕಿನ ದೇವತೆಯಾದಂತಹ ಚಂದ್ರ ಅಥವಾ ಕುಬೇರನಿಗದ ಆಶ್ರಯ ಆಗಿದೆ. ಅದಕ್ಕೆ ಸುಭೂತ ಅಂತ ಹೆಸರು ಅಂತ ಇಷ್ಟು ವರ್ಣನ ಅಲ್ಲಿ ಬಂದಿದೆ. ಈ ಬಾಹುಗಳಿಗೆ ರಾಜ್ಞಿ ಅಂತ, ಜುಹು ಅಂತ ಹೆಸರಿದೆ, ಸಹಮಾನ ಅಂತ ಹೆಸರಿದೆ, ರಾಜ್ಞಿ ಅಂತ ಹೆಸರಿದೆ, ಸ್ವಭೂತ ಅಂತ ಹೆಸರಿದೆ ಅನ್ನೋದೆಲ್ಲ ಯಾಕೆ ಅನ್ನೋದನ್ನ ಛಾಂದೋಗ್ಯ ಭಾಷ್ಯದಲ್ಲಿ ಕೊಟ್ಟಿದ್ದಾರೆ. ಪೂರ್ವ ದಿಕ್ಕಿನಲ್ಲಿರುವಂತಹ ಮೇಲ್ಭಾಗದ ಬಲಬಾಹು ಏನಿದೆ ಅದು ಹೋಮ ಮಾಡುತ್ತದೆ. ಆದ್ದರಿಂದ ಅದಕ್ಕೆ ಜುಹು ಅಂತ ಹೆಸರು. ಭಗವಂತನೇ ನಮ್ಮೊಳಗೆ ನಿಂತು ಹೋಮ ಮಾಡ್ತಾನೆ, ಆದ್ದರಿಂದ ಅದಕ್ಕೆ ಜುಹು ಅಂತ ಹೆಸರು. ಅವನ ಬಲಬಾಹು, ಇನ್ನು ಕೆಳಗ ಬಾಹು ಏನಿದೆ ಅದು ಸಹಮಾನ ಅಂತ ಕರೆಸ್ಕೊಂಡಿದೆ. ಮಾನ ಅಂದ್ರೆ ಪ್ರಮಾಣ ಅಂತ ಅರ್ಥ. ಪ್ರಮಾಣ ಅಂದ್ರೆ ಇಲ್ಲಿ ವೇದ ರೂಪವಾದ ಪ್ರಮಾಣವನ್ನು ಇಟ್ಕೋಬೇಕು. ಅದು ಶಂಖವನ್ನು ಧರಿಸಿದೆ. ಆ ಬಾಹು, ಬಲಭಾಗದ ಕೆಳಬಾಹು ಆ ಶಂಖವನ್ನು ಧರಿಸಿರುವುದರಿಂದ ಅದಕ್ಕೆ ಸಹಮಾನ ಅಂತ ಹೆಸರು. ಮೇಲ್ಭಾಗದ ಆ ಬಾಹು ಏನಿದೆ ಅದು ಚಕ್ರವನ್ನು ಧರಿಸಿರ್ತದೆ. ಶತ್ರುಗಳನ್ನು ಸಂಹರಿಸ್ತದೆ, ಹಾಗೆ ಹೋಮನೂ ಕೂಡ ಮಾಡ್ತದೆ. ಹೀಗೆ ಮೇಲ್ಭಾಗದಲ್ಲಿ ಬಲಗಡೆ ಚಕ್ರ ಮತ್ತು ಎಡಗಡೆ ಗದೆ ಇರ್ತದೆ. ಕೆಳ ಬಾಹುಗಳಲ್ಲಿ ಬಲಭಾಗದಲ್ಲಿ ಶಂಖ, ಎಡಭಾಗದಲ್ಲಿ ಪದ್ಮ ಇರ್ತದೆ. ಇದು ವಾಮನ ರೂಪಿಯಾದಂತಹ ಭಗವಂತನ ಉಪಾಸನೆ ಆಗ್ತದೆ. ವಾಮನ ರೂಪದ ಭಗವಂತ ತಾನೇ ತ್ರಿವಿಕ್ರಮನಾಗಿ ಎಲ್ಲ ದಿಕ್ಕುಗಳಲ್ಲಿ ವ್ಯಾಪಿಸಿ ನಿಂತಾಗ ಒಂದು ದಿಕ್ಕು, ಒಂದು ಆತನ ಕೈ ಪೂರ್ವ ದಿಕ್ಕಿನಲ್ಲಿ, ಮತ್ತೊಂದು ದಕ್ಷಿಣದಲ್ಲಿ, ಮತ್ತೊಂದು ಪಶ್ಚಿಮದಲ್ಲಿ, ಮತ್ತೊಂದು ಉತ್ತರದ ದಿಕ್ಕಿನಲ್ಲಿ ಸಹಜವಾಗಿ ಹರಡಿ ಹೋಗಿರ್ತವೆ. ಸಣ್ಣ ರೂಪ ಇದ್ರೆ, ಒಂದು 5-6 ಅಡಿ 6-7 ಅಡಿ ಎತ್ತರದ ರೂಪ ಇದ್ರೆ ಎಲ್ಲ ದಿಕ್ಕುಗಳಲ್ಲಿ ವ್ಯಾಪಿಸ್ಲಿಕ್ಕೆ ಅದು ಸಾಧ್ಯ ಆಗೋದಿಲ್ಲ. ಭಗವಂತನ ಎಲ್ಲ ರೂಪಗಳು ವ್ಯಾಪ್ತ, ಅದು ವಿಷಯ ಬೇರೆ. ಆದರೆ ಹೀಗೆ ವಾಮನ ರೂಪ, ತ್ರಿವಿಕ್ರಮ ರೂಪದ ಬಾಹುಗಳು ಸರ್ವ ದಿಕ್ಕುಗಳಲ್ಲೂ ಹೀಗಿವೆ, ಆಶ್ರಯಿಸಿಕೊಂಡಿವೆ, ದಿಕ್ಕಿಗೆ ಆಧಾರವಾಗಿವೆ, ಅಲ್ಲಿ ಹರಡಿಕೊಂಡಿವೆ ಅಂತ ಉಪಾಸನೆ ಮಾಡುವುದು ಚೆನ್ನಾಗಿರ್ತದೆ. ಹಾಗೆ ಇದು ರಾಜ್ಞಿ ಅಂತ ಮತ್ತೊಂದು ಪಶ್ಚಿಮ ದಿಕ್ಕಿನ ಬಾಹು, ಅದು ಮೇಲ್ಭಾಗದ ಎಡಬಾಹು.
ಅಲ್ಲಿಗೆ ಪ್ರಕಾಶಮಾನವಾದಂಥ ಗದೆಯನ್ನು, ರಾಜಿ ಅಂದರೆ ಪ್ರಕಾಶ, ಆ ಪ್ರಕಾಶದಿಂದ ಕೂಡಿದ ಗದೆಯನ್ನು ಹೊಂದಿರುವುದರಿಂದ ಅದಕ್ಕೆ ರಾಜ್ಞಿ ಅಂತ ಹೆಸರು. ಉತ್ತರ ದಿಕ್ಕಿನಲ್ಲಿ ಇರುವಂತಹ ಕೆಳಬಾಹು ಏನಿದೆ, ಅದು ಕೆಳಗಡೆ ಎಡಬಾಹು, ಅದು ಈ ಪದ್ಮವನ್ನು ಧರಿಸಿದೆ. ಪದ್ಮದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಲಕ್ಷ್ಮೀದೇವಿಗೆ ಭೂತಿ ಅಂತ ಹೆಸರು. ಭೂತಿ ಅಥವಾ ಮಹಾಭೂತಿ ಅಂತ ಐತರೇಯ ಉಪನಿಷತ್ನಲ್ಲಿ ಅವಳನ್ನು ಕರೆದಿದ್ದಾರೆ. ಹೀಗೆ ಭೂತಿ ಅಥವಾ ಮಹಾಭೂತಿ ಎಂಬ ಶಬ್ದದಿಂದ ವಾಚ್ಯಳಾದ ಲಕ್ಷ್ಮೀದೇವಿಗೆ ಆಸರೆಯಾದ ಪದ್ಮವನ್ನು ಧರಿಸಿರುವುದರಿಂದ ಅದಕ್ಕೆ ಸುಭೂತ ಅಂತ ಹೆಸರು. ಇವುಗಳೆಲ್ಲದಕ್ಕೂ ಕೂಡ ದಿಕ್ ಅಂತ ಹೆಸರಿದೆ. ಯಾಕೆ ದಿಕ್ ಅಂತ ಹೆಸರಿದೆ ಅಂದರೆ ಧರ್ಮಜ್ಞಾನಾದಿ ದೇಶನಾಥ್ ಅಂತ. ಧರ್ಮ ಜ್ಞಾನ ಇತ್ಯಾದಿಗಳನ್ನು ನಮಗೆ ಕೊಡ್ತವೆ. ಯಾರು ಈ 4 ದಿಕ್ಕುಗಳನ್ನು ಉಪಾಸನೆ ಮಾಡ್ತಾರೋ ಅವರಿಗೆ ಧರ್ಮಜ್ಞಾನಾದಿಗಳನ್ನು ಕೊಡ್ತವೆ. ಇದರಿಂದ ಮುಖ್ಯ ಪ್ರಾಣ ಹುಟ್ಟಿದ್ದಾನೆ. ಲಕ್ಷ್ಮೀದೇವಿ ಈ ಮಾತನ್ನು ಹೇಳ್ತಾಳೆ. ಸಯ ಏತಮೇವಂ ವಾಯುಂ ದಿಶಾಂ ವತ್ಸಂ ವೇದ ನ ಪುತ್ರರೋಧಂ ರೋದಿತಿ, ಸೋಹಮೇತಮೇವಂ ವಾಯುಂ ದಿಶಾಂ ವತ್ಸಂ ವೇದ ಮಾ ಪುತ್ರರೋಧಂ ರುದಂ ಅಂತ ಲಕ್ಷ್ಮೀದೇವಿ ಮಾತನ್ನು ಹೇಳ್ತಿದ್ದಾಳೆ. ಈ ವಾಯು ಹರಿಯ ಸುತ ಅಂತ ತಿಳಿದಿದ್ದರಿಂದ ನಾನೆಂದರೂ ಕೂಡ ಈ ಸಂಸಾರದಲ್ಲಿ ಯಾರ ಮಗಳಾಗಿಯೂ ಕೂಡ ಹುಟ್ಟುವ ಪ್ರಸಂಗ ಬರಲಿಲ್ಲ. ಜನಕನ ಮಗಳಾಗಿ ಜಾನಕಿಯಾಗಿ, ಭೀಷ್ಮಕನ ಮಗಳಾಗಿ ಭೈಷ್ಮಿಯಾಗಿ ಹುಟ್ಟಿದೆ. ಆದರೆ ನಾನು ಯಾವುದೋ ಲಿಂಗ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ, ಭೌತ ದೇಹದಲ್ಲಿ ಬದ್ಧಳಾಗಿ ಹುಟ್ಟುವ ಪ್ರಮೇಯ ಅಂತ ಒಂದು ಅವಶ್ಯಕತೆ ಬರಲಿಲ್ಲ. ಮಗುವಾಗಿ ಹುಟ್ಟಿ ನಾನು ಅಳ್ಳಿಲ್ಲ ಕೂಡ. ಅನಾದ ಕಾಲದಿಂದಲೂ ನಾನು ಜರಾಮರಣ ರಹಿತಳು. ಹಾಗೆ ಯಾರು ಈ 4 ಬಾಹುಗಳ ಪುತ್ರನೇ ವಾಯು ಅಂತ ತಿಳ್ಕೋತಾರೆ ಅವರು ಕೂಡ ಸಂಸಾರ ಸಾಗರವನ್ನು ದಾಟ್ತಾರೆ ಅಂತ ಅಲ್ಲಿ ಬಂದದ್ದನ್ನು ನಾವು ತಿಳ್ಕೊಳ್ಬೇಕು. ಇಲ್ಲೊಂದು ಪ್ರಶ್ನೆ ಬರ್ತದೆ. ಲಕ್ಷ್ಮೀದೇವಿ ವಾಯುವಿನ ಮಹಿಮೆಯನ್ನು ತಿಳಿದಿದ್ದರಿಂದ, ವಾಯು ಈ 4 ಬಾಹುಗಳ ಪುತ್ರ ಅನ್ನುವುದು ವಾಯುವಿನ ಮಹಿಮೆ, ಅದನ್ನು ತಿಳಿದಿದ್ದರಿಂದ ಇವಳಿಗೆ ಸಂಸಾರ ಬರಲಿಲ್ಲ ಅನ್ನೋದು ಏನು ಬಂತು? ದೊಡ್ಡವರ ಮಹಿಮೆಯನ್ನು ತಿಳಿದಾಗ ಚಿಕ್ಕವರಿಗಾಗುವ ಲಾಭಗಳನ್ನು ವರ್ಣನೆ ಮಾಡಬೇಕು. ಲಕ್ಷ್ಮೀದೇವಿ ಇದನ್ನೇನು ವರ್ಣನೆ ಮಾಡುವುದು? ವಾಯುವಿನ ಉತ್ಪತ್ತಿ ಈ ತೋಳುಗಳಿಂದ ಆಯಿತು ಅಂತ ನಾನು ತಿಳಿದಿದ್ದರಿಂದ ಸಂಸಾರಕ್ಕೆ ಬರಲಿಲ್ಲ ಅಂತ ಏನೇ ವರ್ಣನೆ ಮಾಡಬಹುದು ಅಂತ ಒಂದು ಪ್ರಶ್ನೆ ಬರ್ತದೆ. ಹಾಗರ್ಥ ಅಲ್ಲದು. ವಾಯುವಿನ ಮಹಿಮೆ ಅಲ್ಲ ಅದು. ವಾಯುವಿಗೆ ಉತ್ಪಾದಕವಾದ ಆ 4 ತೋಳುಗಳ ಮಹಿಮೆ, ಮತ್ತು ಅದು ತನ್ನ ಮಹಿಮೆಯೂ ಕೂಡ. ಈ ವಾಯು ಹುಟ್ಟುವುದು, ಚತುರ್ಮುಖ ಆಗಲಿ ವಾಯು ಆಗಲಿ ಇವರೆಲ್ಲರೂ ಕೂಡ ಹುಟ್ಟುವುದು ಭಗವಂತನಿಂದ, ಲಕ್ಷ್ಮೀದೇವಿಯ ಮೂಲಕ. ಭಗವತಿ ಅಲ್ಲಿ ಪ್ರಕೃತಿ, ಭಗವಂತ ಅಲ್ಲಿ ಪುರುಷ, ಅವರ ಮೂಲಕನೇ ಈ ಜಗತ್ತೆಲ್ಲವೂ ಕೂಡ ಹುಟ್ಟುತ್ತಿರ್ತದೆ. ಬ್ರಹ್ಮವಾಯುಗಳು ಕೂಡ ಹುಟ್ಟುವುದು ಹಾಗೇನೆ. ನನ್ನಲ್ಲಿ ಈ ಭಗವಂತ, 4 ಬಾಹುಗಳಿಂದ ಕೂಡಿದ ಈ ಭಗವಂತ ವಾಯುವನ್ನು ಪಡೆದ ಅಂತ ಅವಳು ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡಿಲ್ಲ ಹೊರತು ವಾಯುವಿನ ಮಹಿಮೆಯನ್ನು ಅವಳು, ವಾಯುವಿನ ತಾಯಿಯಾದಂತಹ ಅವಳು ಅನುಸಂಧಾನ ಮಾಡಬೇಕಾಗಿಲ್ಲ. ಆದ್ದರಿಂದ ಇದು ಭಗವಂತನ ಮಹಿಮೆಯನ್ನು ಅವಳು ತಿಳಿದದ್ದು. ಅನಾದಿ ಕಾಲದಿಂದಲೂ ಭಗವಂತನ ಮಹಿಮೆಯನ್ನು ತಿಳಿದೇ ಇದ್ದಾಳೆ. ಅನಾದಿ ಕಾಲದಿಂದ ಭಗವಂತನ ಈ 4 ತೋಳುಗಳಿಂದ ಅನೇಕ ಜನ ವಾಯುಗಳು, ಬ್ರಹ್ಮರು ಹುಟ್ಟಿದ್ದನ್ನು ಆಕೆ ತಿಳಿದೇ ಇದ್ದಾಳೆ. ಆದ್ದರಿಂದ ಅವಳೆಂದೂ ಸಂಸಾರಕ್ಕೆ ಬಂದಿಲ್ಲ ಅಂತ ಹೀಗೆ ಅದನ್ನು ನಾವು ತಿಳ್ಕೊಳ್ಬೇಕು. ಇದೇ ಕಾರಣಕ್ಕಾಗಿ ರುದ್ರಾಧ್ಯಾಯ ಮೊದಲಾದವುಗಳಲ್ಲಿ ರುದ್ರಾಂತರ್ಗತನಾದ ಭಗವಂತನನ್ನ ಬಾಹುಭ್ಯಾಂ ತವ ಧನ್ವನೆ ನಮಸ್ತೆ ರುದ್ರಮನ್ಯವ ಭೂತೋತ ಈಶಭೇ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ ಅಂತ ಬರ್ತದೆ. ಎಲ್ಲಾದ್ರೂ ನಾವು ನಿನ್ನ ಕಾಲಿಗೆ ಬೀಳ್ತೀನಿ, ನಿನ್ನ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಅಂತ ಯಾರಿಗಾದ್ರೂ ಉದ್ದೇಶಿಸಿ ಹೇಳ್ತಿರ್ತೇವೆ. ನಿನ್ನ ಕೈಗೆ ನಮಸ್ಕಾರ ಮಾಡ್ತೀವಿ ಅಂತ ನಾವ್ಯಾರು ಕೂಡ ಹೇಳಿದ್ದೆಲ್ಲೂ ಕಂಡು ಬರೋದಿಲ್ಲ. ಆದರೆ ಭಗವಂತನ ಕೈಗಳಿಗೆ ನಮಸ್ಕಾರ ಮಾಡುವುದು ಅಂದರೆ ಆ ಕೈಗಳು ಕೂಡ ಒಂದೊಂದು ರೂಪಗಳೇ ಅವು. ಭಗವಂತನ ಕೈ ಬೇರೆ ಅಲ್ಲ, ಕಾಲು ಬೇರೆ ಅಲ್ಲ. ಆದ್ದರಿಂದ ಕಾಲುಗಳಿಗೆ ನಮಸ್ಕಾರ ಮಾಡುವುದು ಅನ್ನೋದು ಕೂಡ ಶಾಸ್ತ್ರದಲ್ಲಿ ಬಂದಿರುವುದು ಈ ಕಾರಣಕ್ಕಾಗಿ ಅಂತ ನಾವು ತಿಳ್ಕೊಳ್ಬೇಕು. ಬೃಹದಾರಣ್ಯಕ ಭಾಷ್ಯದಲ್ಲಿ ಭೂಹು ಭುವಃ ಸ್ವಹ ಅಂತೇನೋ ಗಾಯತ್ರಿಯ ವ್ಯಾಹೃತಿಗಳಿವೆ. ಅದರಲ್ಲಿ ಭೂಹು ಅನ್ನುವುದರಿಂದ ಆ ಭಗವಂತನ ಮುಖವಾಚ್ಯ. ತಸ್ಯ ವಿಷ್ಣು ಶಿರೋನಾಮ ಭಾವನಾತ್ ಭೂರಿತ ಸ್ಮೃತಂ. ಭಾವನ ಅಂದರೆ ರಕ್ಷಣೆ ಮಾಡುವುದು, ಜಗತ್ತೆಲ್ಲವನ್ನು ರಕ್ಷಿಸುವುದರಿಂದ ಆ ಭಗವಂತನ ಮುಖಕ್ಕೆ, ಭಗವಂತನ ತಲೆಗೆ ಭೂಹು ಅಂತ ಹೆಸರು.
ಭಾವನ ಅಂದರೆ ರಕ್ಷಣೆ. ಅದು ಹೇಗೆ ಅಂದರೆ ದೃಷ್ಟ್ಯಾ ವಾಚಾಚ ರಕ್ಷತೆ, ತನ್ನ ಕಣ್ಣಿನಿಂದ ರಕ್ಷಣೆ ಮಾಡ್ತಾನೆ, ಹಾಗೆ ತನ್ನ ವಾಣಿಯಿಂದಲೂ ಕೂಡ ಆತ ರಕ್ಷಣೆ ಮಾಡ್ತಾನೆ. ವಾಣಿಯಿಂದ ಉಪದೇಶ ಮಾಡ್ತಾನೆ, ಕಣ್ಣಿನಿಂದ ಜಗತ್ತನ್ನು ನೋಡಿ ಕರುಣೆಯಿಂದ ನೋಡಿ ಅದನ್ನು ರಕ್ಷಿಸ್ತಾನೆ. ಮತ್ತೆ ಅವನ ತೋಳುಗಳಿಗೆ ಭುವಃ ಅಂತ ಹೆಸರು. ಉತ್ಪಾದನಾತ್ ಭುನಾಮಾಸ್ಯಾತ್ ಸವ್ಯೋ ಬಾಹು ಪರಾತ್ಮನಃ ದಕ್ಷಿಣೋ ಬಾಹುರಸ್ಯತು. ಅವನ ಬಲಭಾಗದ ತೋಳಿಗೆ ಭೂ ಅಂತ ಹೆಸರು. ಅದಕ್ಕೆ ಭೂ ಅಂತ ಯಾಕೆ ಹೆಸರು ಅಂದರೆ ಜಗತ್ತನ್ನು ಹುಟ್ಟಿಸುವುದರಿಂದ. ಎಡಭಾಗದ ತೋಳಿಗೆ ವ ಅಂತ ಹೆಸರು, ಯಾಕೆಂದ್ರೆ ಅದು ನಾಶ ಮಾಡುವುದರಿಂದ. ವಿನಾಶನಾತ್ ವನಾಮಾಸ್ಯಾತ್ ಸವ್ಯೋ ಬಾಹು ಪರಾತ್ಮನಃ. 2 ತೋಳುಗಳ ಉಪಾಸನೆ ಇಲ್ಲಿದೆ. ಹಿಂದೆ ನಾವು ನೋಡಿದ್ದು 4 ತೋಳುಗಳ ಉಪಾಸನೆ. ಈ ಕಾರಣದಿಂದ ಭುವಃ ಅಂತ ಆ ಭಗವಂತನ ತೋಳುಗಳನ್ನು ಉಪಾಸನೆ ಮಾಡಬೇಕಂತ. ಹಾಗೆ ಉಪಾಸನೆ ಮಾಡುವಾಗೆಲ್ಲ ವಿಷ್ಣು ಸಹಸ್ರನಾಮದ ಶಬ್ದಗಳಿಂದ ಮಹಾಬಾಹು ಅಂತ ತೋಳುಗಳನ್ನು ಉಪಾಸನೆ ಮಾಡಬೇಕು. ಕಣ್ಣುಗಳನ್ನು ಸುಲೋಚನ ಅಂತ ಆ ಭಗವಂತನನ್ನು ಉಪಾಸನೆ ಮಾಡಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಮುಂದಿನ ಭಾಗದಲ್ಲಿ ಈ ಹರೇ ಚರಣ ಆಸ್ಪದಂ ಸರ್ವಕಾಮವರಸ್ಯಾಪಿ ಕ್ಷೇಮಸ್ಯ ಶರಣಸ್ಯ ಅನ್ನೋದನ್ನೆಲ್ಲ ನೋಡೋಣ.